ನಮಗದು ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ವಿತೌಟ್ ಎನಿ ಗಾಡ್ ಫಾದರ್ ಸಪೋರ್ಟ್ ಕಷ್ಟಪಟ್ಟು ನಾವು ಬಂದಿರೋಂಥದ್ದು. ಈಗಲೂ ಕಷ್ಟಪಡ್ತೇವೆ ಇಂಡಸ್ಟ್ರಿಗೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಏನಪ್ಪ ಹೀಗೆ ಮಾತಾಡ್ತಾರೆ, ಆರೋಗೆಂಟ್ ಅಂತ ತಿಳ್ಕೊಳ್ಳಿ, ವಾಟ್ ಎವರ್ ಇಟ್ ಇಸ್. ಬಟ್ ತುಂಬಾ ಜನಕ್ಕೆ ಉತ್ತರ ಕೊಡಬೇಕಿತ್ತು. ನೃತ್ಯ, ಸಂಗೀತ, ಅಭಿನಯ, ನಾಟಕ, ದಿಸ್ ಇಸ್ ಮೈ ಮೇನ್ ಅಜೆಂಡಾ. ನಾವು ನೇಚರ್ಗೆ ಎಷ್ಟು ಹತ್ರ ಇರ್ತೀವೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇವತ್ತು ಬರೋಂಥ ಕಲಾವಿದರು ನಾವು ನೋಡ್ತಾ ಇದ್ದೀವಿ, ಯಾವುದೋ ಸೀರಿಯಲ್ ಬರ್ತಾರೆ, ಸಿನಿಮಾಗಳು ಮಾಡ್ತಾರೆ, ಬಂದು 1 or 2 years ಅಂಡ್ ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಟು ಲೈಫ್ ಅಟ್ ನೇಚರ್ ಒರಿಜಿನಲ್ಸ್. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ವ್ಯಕ್ತಿನೂ ಸ್ಪೆಷಲ್ಲು, ವ್ಯಕ್ತಿತ್ವನೂ ಸ್ಪೆಷಲ್ಲು. ನಾವು ಕೆಲವೊಬ್ಬರನ್ನ ಏನಾದರೂ ಡಿಫೈನ್ ಮಾಡ್ಬೋದು ಅಂತ ಅಂದರೆ, ನೋಡಪ್ಪ ಇವರು ಈ ಕೆಲಸ ಮಾಡ್ತಾರೆ ಅಂತ ನಾವು ಡಿಫೈನ್ ಮಾಡ್ಬೋದು. ಇನ್ನು ಕೆಲವೊಬ್ಬರನ್ನ ನಾವೇನಾದ್ರು ಡಿಫೈನ್ ಮಾಡಬೇಕು ಅಂತ ಅಂದರೆ ಒಂದು 2-3 ಟೈಟಲು ಅಥವಾ ಟ್ಯಾಗ್ನ ಕೊಟ್ಬಿಟ್ಟು ಡಿಫೈನ್ ಮಾಡ್ಬೋದು. ಬಟ್ ನಾನು ಇವಾಗ ನಿಮಗೆ ಪರಿಚಯ ಮಾಡೋಕ್ಕೆ ಹೊರಟಿರುವಂತಹ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಮಿನಿಮಮ್ ಅಂದರೂ 2 ಪೇಜ್ ಇಂಟ್ರೊಡಕ್ಷನ್ ಬರಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ, ಇವರು ಆ್ಯಕ್ಟ್ರೆಸ್ ಕೂಡ, ಡೈರೆಕ್ಟರ್ ಕೂಡ, ಪ್ರೊಡ್ಯೂಸರ್ ಕೂಡ, ಪ್ರೊಪ್ರೈಟರ್, ಕೊರಿಯೋಗ್ರಾಫರ್, ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟು ತುಂಬಾನೇ ದೊಡ್ಡದಾಗಿದೆ. ಒಂದು ದಶಕ ಇತ್ತು. ಆ ಒಂದು ದಶಕದಲ್ಲಿ ಸಂಜೆ ಆಗ್ತಾ ಇದ್ದಂಗೆ ಪ್ರತಿದಿನ ಇವ್ರ ಮುಖ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಟಿ ವಿ ಮುಖಾಂತರ ಬರ್ತಿತ್ತು. ಪ್ರತಿಯೊಬ್ಬರು ಇವ್ರನ್ನ ನೋಡಿ ಮನಸ್ಫೂರ್ತಿಯಾಗಿ ಏನೋ ಆ ಒಂದು ಹಾಸ್ಯನ ನೋಡಿ ನಕ್ಕಿರೋದಿದೆ. ಇವತ್ತು ನಮ್ಮ ಜೊತೆ ಅಂಥದ್ದೇ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದ್ದಾರೆ. ಇಟ್ಸ್ ನನ್ ಅದರ್ ದೆನ್ ನಮ್ಮ ನಮಿತಾ ರಾವ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸೂಪರ್. ಸೊ ಏನ್ ಬಿಟ್ಟಿದ್ದೀರಾ ಅಂತ ನೀವು? ಐ ಮೀನ್ ಎಲ್ಲಾನು ಟಚ್ ಮಾಡ್ಬಿಟ್ಟಿದಾರ ಲೈಫಲ್ಲಿ, ವಿಚ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ವೈಸ್ ಆಗಲಿ ಏನೇ ಆಗಲಿ, ಏನಾದ್ರು ಬಿಟ್ಟಿರೋದಿದೆಯಾ? ಓಕೆ, ನಾನು ಅಫ್ಕೋರ್ಸ್ ಇನ್ನೂ ಸಾಧನೆ ಸಾಕಷ್ಟಿದೆ. ಬಟ್ ಡೈರೆಕ್ಷನ್ ನನಗೆ ಸಾಧ್ಯನೇ ಇಲ್ಲ ಅನ್ನೋದು ನನಗೆ ಗೊತ್ತು. ಸೊ ಅದನ್ನ ಮುಟ್ಟಕ್ಕೂ ಹೋಗಲ್ಲ. ಯಾಕೆ? ಓಕೆ, ದ್ಯಾಟ್ ನೀಡ್ಸ್ ಮೇ ಬಿ ತುಂಬಾನೇ ಪೇಷನ್ಸ್ ಬೇಕು. ನನಗೆ ತುಂಬಾ ಪೇಷನ್ಸ್ ಇಲ್ಲ, ಬಟ್ ಪೇಷನ್ಸ್ ಇದೆ. ಸೊ ಅದು ಕಷ್ಟ ಸುಬ್ಬು. ಓಕೆ, ನನಗನ್ಸೋ ಪ್ರಕಾರ ನಿಮಗೆ ಡೈರೆಕ್ಷನ್ ಕಷ್ಟ ಆಗಲ್ಲ. ಏನಕ್ಕೆ ಅಂತ ಅಂದರೆ, ಈ ಕೊರಿಯೋಗ್ರಫಿ ಅನ್ನೋದಿದೆಯಲ್ಲ, ಅದು ಡೈರೆಕ್ಷನ್ಗಿಂತ ಕಷ್ಟ. ಏನಕ್ಕೆ ಅಂತ ಅಂದರೆ, ಈ ಒಂದು ಡೈರೆಕ್ಟರ್ ಸಾಹೇಬ್ರು ಏನಾದರೂ ನೋಡಪ್ಪ ನನಗೆ ಈ ಎಕ್ಸ್ಪ್ರೆಷನ್ ಬೇಕು, ಇದ್ದಿದ್ದು ಫ್ರೇಮ್ ಅಂದರೆ ಮಾಡ್ಬೋದು. ಬಟ್ ಕೊರಿಯೋಗ್ರಫಿ ಇದೆಯಲ್ಲ, ಅದೊಂದು ಸ್ವಲ್ಪ ಕಷ್ಟ. ಏನಕ್ಕೆ ಅಂತ ಅಂದರೆ, ಆ ಒಂದು ಸಿಂಕ್ರನೈಸೇಷನ್ ಇರಬೇಕು, ಆ ಒಂದು ಫ್ರೇಮ್ ಇರಬೇಕು, ಪ್ರತಿಯೊಬ್ಬರಲ್ಲೂ ಎನರ್ಜಿ ಇರಬೇಕು. ಸೊ ಕೊರಿಯೋಗ್ರಫಿಲಿ ನಿಮಗೆ ಆ ಪೇಷನ್ಸ್ ಇದೆ ಅಂತಂದರೆ, ಡೈರೆಕ್ಷನಲ್ಲಿ ನಿಮಗೆ ಆ ಒಂದು ಪೇಷನ್ಸ್ ಬಂದೇ ಬರುತ್ತೆ. ಇಲ್ಲ, ಅದು ಅಂದರೆ ವಾಟ್ ಐ ಮೆಂಟ್ ವಾಸ್ ಸಿನಿಮಾ ಡೈರೆಕ್ಷನ್. ನಾನು ಸ್ವಲ್ಪ ಅದರಿಂದ ದೂರನೇ ಇರ್ತೀನಿ. ಅಂದರೆ ಸಿನಿಮಾ ನಿರ್ಮಾಣದಲ್ಲಿ ಅಫ್ಕೋರ್ಸ್ ಐ ಆಮ್ ದೇರ್, ಬಟ್ ಕೊರಿಯೋಗ್ರಫಿ ಆಸ್ ಯು ಮೆನ್ಷನ್, ಅದನ್ನ ಈಗ ನಮ್ಮ ನೃತ್ಯ ರೂಪಕಗಳು ಸೊ ಅಥವಾ ನಾಟಕಗಳು ನಾವಿನ್ ರಂಗಭೂಮಿಯಲ್ಲಿ ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ ಅದನ್ನೆಲ್ಲ ಅಫ್ಕೋರ್ಸ್ ಖಂಡಿತ ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಮಾಡೂ ಇದ್ದೀನಿ, ಇಲ್ಲ ಅಂತಲ್ಲ. ಬಟ್ ಇನ್ನು ಮಾಡೋದು ಸಾಕಷ್ಟಿದೆ. ಸೊ ಲೈಕ್ ನಾಟ್ ಲೈಕ್ ಓ ನೀವು ಹೇಳಿದ್ರಲ್ಲ ಇದು ಅದು ಅದು ಇದು ಅಂದರೆ ದೇವರು ಒಂದು ನೃತ್ಯ, ಸಂಗೀತ, ಅಭಿನಯ, ನಾಟಕ, ದಿಸ್ ಇಸ್ ಮೈ ಮೇನ್ ಅಜೆಂಡಾ. ಸೊ ಇದನ್ನ ಅಪ್ಪ ಅಮ್ಮ ನನಗೆ ಗುರುತಿಸಿ ಅವರು ಸಪೋರ್ಟ್ ಮಾಡಿದ್ರು, ಹಾಗೆ ಕಂಟಿನ್ಯೂ ನಡ್ಕೊಂಡ್ ಬಂದಿದೆ. ಓಕೆ, ನಮಿತಾ ರಾವ್ ಅವ್ರಿಗೆ ಲೈಕ್ ಹಲವಾರು ಮುಖಗಳಿದೆ. ಸೊ ಅದರಲ್ಲಿ ಒಂದು ಮುಖ ಇದೆ. ಆ ಒಂದು ಮುಖನ ಸುಮಾರು ಜನ ನೋಡ್ದೇನೇನು ಇರಬಹುದು. ಆ ಮುಖನೇ ಸ್ಪಿರಿಚುವಲ್ ಸೈಡ್. ಸೊ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವು ನಮ್ಮ ಗುರು ಸಾರ್ವಭೌಮರು ರಾಯರ ಬಗ್ಗೆ ಆಗಲೇ ಈ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಿದ್ರಿ, ಅದ್ರ ಬಗ್ಗೆ ಹೇಳೋ ಹಾಗಿದ್ರೆ. ನನಗೆ ಡ್ರಾಸ್ಟಿಕ್ ಚೇಂಜ್. ಟು ಬಿ ಫ್ರಾಂಕ್, ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಇಷ್ಟೊಂದು ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೂ ಮುಂಚೆ ನಾನು ಸ್ಕೂಲಲ್ಲಿ ನಾನು NCC ಜಾಯಿನ್ ಆಗಿದ್ದೆ. ಸೊ ಐ ವಾಸ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಹೈಸ್ಕೂಲಲ್ಲಿ. ಆವಾಗ ಸ್ವಲ್ಪ ಪೇಷನ್ಸ್ ಅನ್ನೋದು ಒಂಚೂರು ಅಂದರೆ ಏನೋ ಒಂದು ಸ್ಟೆಪ್ ಹತ್ತಿದ್ವಿ, ಮುಟ್ಟಿದ್ವಿ, ಕಲಿಯೋಕ್ಕೆ ಶುರು ಮಾಡಿದ್ವಿ ಅನ್ನೋದು. ಯಾಕಂದರೆ ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನಿದ್ದು ಆರ್ಮಿ ವಿಂಗಲ್ಲಿ, ನಾಟ್ ನೇವಿ ಆರ್ ಏರ್ಫೋರ್ಸ್. ಸೊ ಅದು ಪೇಷನ್ಸ್ ಬಹಳ ಬೇಕು. ಸೊ ಅಲ್ಲಿಂದ ನನಗೆ ಸಪೋರ್ಟಿವ್ ಆಗಿ ಬಂದಿದ್ದು. ನಾನು ಅವಾಗ್ಲೂ
ಆರಾಧನೆ ಕರ್ಕೊಂಡು ಹೋಗ್ತಾ ಇದ್ರು, ಹೋಗ್ತಿದ್ವಿ ಬರ್ತಿದ್ವಿ, ಸುಮ್ಮನೆ ಹೋಗ್ತಿದ್ದೆ, ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದೆ, ಫೈನ್. ನನಗೆ ಯಾವಾಗ ಮಂತ್ರಾಲಯಕ್ಕೆ ರೆಗ್ಯುಲರ್ ಆಗಿ ಹೋಗಕ್ಕೆ ಶುರು ಮಾಡಿದ್ನೋ, ಯಾವಾಗ ಅಂದರೆ ನಾನು ಆಫ್ಟರ್ ನಂಗೊಂದು 18-19 ವರ್ಷ ನನಗೆ, ಅವಾಗಿಂದ ರೆಗ್ಯುಲರ್ ಆಗಿ ಹೋಗಕ್ಕೆ ಶುರು ಮಾಡಿದೆ. ಇವಾಗಂತೂ ವರ್ಷಕ್ಕೊಮ್ಮೆ ಅಟ್ ಎನಿ ಕಾಸ್ಟ್ ನಾ ಹೋಗ್ತೀನಿ. ಯಾಕೆ ಅಂತಂದ್ರೆ ನನಗೆ ಅಲ್ಲಿ ಹೋದ್ರೆ ಒಂದು ತುಂಬಾ ಪಾಸಿಟಿವ್ ವೈಬ್ಸ್, ಯಾಕಂದ್ರೆ ಇದು ಎಲ್ಲರಿಗೂ ಇದು ಅನುಭವ ಆಗೇ ಇರುತ್ತೆ ಇದ್ರ ಬಗ್ಗೆ. ಯಾಕಂದ್ರೆ ರಾಯರನ್ನ ಇಫ್ ಯು ಫಾಲೋ ಅಡಮೆಂಟ್ ಫಾಲೋವರ್ ಅಂದಾಗ ನಾವೇನೋ ಅವ್ರೇನೋ ಗಂಟುಗಟ್ಲೆ ನಾವ್ ಹಿಂಗ್ ಕುತ್ಕೊಳ್ಳಿ ಅಂತ ಅವ್ರು ಹೇಳಲ್ಲ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಾಯರ್ ಧ್ಯಾನ ಮಾಡೋದು ಅಥವಾ ಬೆಳಗ್ಗೆ ಧ್ಯಾನ ಮಾಡೋದು ಅದೆಲ್ಲ ಈಗೀಗ ರೂಢಿ ಮಾಡ್ಕೊಂಡ್ ಬಂದಿರೋವಂಥದ್ದು, ಅಂದ್ರೆ ಆಫ್ ಲೇಟ್ 10-15 ವರ್ಷದಿಂದ. ಸೊ ಅವಾಗಿಂದನೂ ನನಗೆ ಯಾವಾಗ ಹೋಗಕ್ಕೆ ಶುರು ಮಾಡಿದ್ನು ಮಂತ್ರಾಲಯಕ್ಕೆ, ಎಂಥ ಪಾಸಿಟಿವ್ ವೈಬ್ಸ್ ಅಂದರೆ ಸುಬ್ಬು, ಅಲ್ಲಿ ಹೋಗ್ತಿದ್ದಂಗೆ ನನಗೆ ಒಂಥರ ವೈಬ್ರೇಷನ್ ಶುರುವಾಗತ್ತೆ. ಇದು ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ, ನನಗೆ ಅನ್ಸೋದನ್ನ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ರಾಯರ್ ಹತ್ರ ಹೋಗ್ತಿದ್ದಂಗೆ, ಬೃಂದಾವನದ ಹತ್ರ, ನನಗೆ ಗೊತ್ತಿಲ್ದಂಗೆ ಆ ಮೂಮೆಂಟು ಅಥವಾ ನಾನು ಹೋಗ್ತಿದ್ದಂಗೆ ರಾಯರು ನಾನು ಮಾತಾಡ್ಸ್ತೀಯಾರೆ ಅನ್ಸತ್ತೆ ನನಗೆ. ನಾನು ಮಾತಾಡ್ತೀನಿ, ಇದು ಹೇಳಿದ್ರೆ ನೀವು ಕಮಾನ್ ಹೆಂಗೆ ಸಾಧ್ಯ ಅಂತ ಅನ್ಕೋಬೋದು, ಬಟ್ ನಾನು ಮಾತಾಡ್ತೀನಿ, ಅವ್ರು ನನಗೆ ಉತ್ತರ ಕೊಡ್ತಾರೆ. ಇವತ್ತಿಗೂ ಈ ಕ್ಷಣಕ್ಕೂ ಐ ಫೀಲ್, ಇಲ್ಲೂ ಇನ್ಫ್ಯಾಕ್ಟ್ ಐ ಫೀಲ್ ಲಾಟ್ ಆಫ್ ಪಾಸಿಟಿವಿಟಿ ಬಿಕಾಸ್ ಐ ಹ್ಯಾವ್ ದಟ್ ವೈಬ್ರೇಷನ್. ಸೊ ರಾಯರು ಅನ್ನೋರು ನನಗೆ ಆಲ್ ದ ಟೈಮ್ ಹೀಸ್ ನಮ್ ಲೈಫ್ ಅವರು, ಬಿಕಾಸ್ ಅಷ್ಟು ನಂಬ್ತೀವಿ. ಓಕೆ. ಸೊ ರಾಯರು ಅಂತ ಅಂದಿದ ತಕ್ಷಣ ಸಾಕಷ್ಟು ಸನ್ನಿವೇಶಗಳಲ್ಲಿ ಅವರು ತಮ್ಮ ಪ್ರೆಸೆನ್ಸ್ನ ತೋರಿಸಿರ್ತಾರೆ, ಸುಮಾರು ಜನರ ಲೈಫಲ್ಲಿ ಪವಾಡನ್ನು ಸಹ ಮಾಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಮಾತಾಡೋ ಹಾಗಿದ್ರೆ ರಾಯರು ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಪವಾಡನ್ನು ಸೃಷ್ಟಿಸಿದ್ರು ಅಥವಾ ಯಾವ ರೀತಿಯ ಒಂದು ಪ್ರೆಸೆನ್ಸ್ನ ತೋರಿಸಿದ್ರು? ನನಗೆ ಆ್ಯಸ್ ಐ ಟೋಲ್ಡ್ ಮುಂಚೆನೇ ಹೇಳಿದಾಗ 8th and 9th ನಾನು NCC. ಸೊ ನನಗೇನೆಂದರೆ ಅದಾದಮೇಲೆ ಆಫ್ಟರ್ 10th ಸ್ಟ್ಯಾಂಡರ್ಡ್ ನಾನು ಏರ್ ಹಾಸ್ಟೆಸ್ಗೆ ಅಪ್ಲೈ ಮಾಡಿದ್ದೆ. ಒಂದು ಇನ್ಸ್ಟಿಟ್ಯೂಟಲ್ಲೂ ಟ್ರೈನಿಂಗಿಗೆ ಸೆಲೆಕ್ಟ್ ಆಗಿದ್ದೆ. ಅದು ಆಫ್ಟರ್ 10th ಯು ಕ್ಯಾನ್ ಅಪ್ಲೈ ಏರ್ ಹಾಸ್ಟೆಸ್ಗೆ. ಅವಾಗಿನ್ನೂ ನಾನು 10th ರಿಸಲ್ಟ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಲೆಟ್ ಮಿ ಟ್ರೈ, ನೋಡೋಣ ಇನ್ನು ಆಗಿದೆಯಲ್ಲ, ಸೊ ಆಗತ್ತೆ, ಸೊ ವಿಲ್ ಸಿ ಅಂತ ಸೆಲೆಕ್ಟ್ ಆಗೋದೆ. ಬಟ್ ನಮ್ಮಮ್ಮ ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಇಲ್ಲ ನೀನು ಏರ್ ಹಾಸ್ಟೆಸ್ ಅಂತ ಹೋಗ್ತೀಯಾ, ಮನೆಯಿಂದ ದೂರ ಇರ್ತೀಯಾ, ಒಂಥರ ನೆಗೆಟಿವ್ ಆಗಿ ಮಾತಾಡಿದ್ರು. ನನಗದು ತುಂಬ ಹರ್ಟ್ ಆಯಿತು. ಸೆಡ್ ಇಲ್ಲ, ನಾನು ಹಾಗಿದ್ರೆ ಏನೂ ಮಾಡೋದೇ ಇಲ್ಲ, ಸರಿ ಈಗೇನೋ ಡಿಗ್ರಿ ಮಾಡಬೇಕು, ಮನೇಲಿರಬೇಕು, ಇದ್ಬಿಡ್ತೀನಿ ಬಿಡಿ, ಇನ್ನೇನು ಮಾಡಲ್ಲ. ಲಿಟ್ರಲಿ ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು, ಅದು ಹಾಗೇನೆ ಇವನ್ದೇನೋ. ಸೊ ಬೇಜಾರು ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಮಂತ್ರಾಲಯಕ್ಕೆ ಹೋದ್ವಿ, ಅಂದರೆ ಅಪ್ಪ ಅಮ್ಮನ ಜೊತೆನೂ ಹೋಗ್ತಿದ್ವಿ. ಹೋದ್ವಿ, ಅವಾಗ ಏನೋ ಗೊತ್ತಿಲ್ಲ, ಏನು ರಾಯರೇ ನೀವು, ನಾನು ಏನೋ ಅಂದ್ಕೊಂಡಿದ್ದೆ, ನೀವೇನು ನನಗೆ ಅಮ್ಮನ ಕೈಲಿ ಹಿಂಗೆ ಬಯಸಿದ್ರೆ ಸರಿ ಬಿಡಿ, ನಾನೇನು ಮಾಡಲ್ಲ, ಏನೋ ನಿಮಗೆ ಬಿಟ್ಟಿದ್ದು ಅಂದ್ಕೊಂಡು ಬೈಕೊಂಡು, ಲಿಟ್ರಲಿ ಬೈಕೊಂಡು ಮನೆಗೆ ಬಂದೆ. ಆವಾಗ ನಮ್ಮ ತಂದೆಗೆ ಒಂದು ಕಾಲ್ ಬಂತು, ಸಿಟಿ ಚಾನೆಲ್ನ. ಅವಾಗ ರಾಜಾರಾವ್ ಅಂತ ಇದ್ರು, ಅಪ್ಪನ ಕ್ಲೋಸ್ ಫ್ರೆಂಡು. ಅವ್ರು ಒಂದೇ ಮಾತು ಹೇಳಿದ್ದು, ನಿಮ್ಮ ಮಗಳು ಪುಟ್ಟ ಮಗುವಿಂದನೂ ಈ ಸಂಗೀತ ನೃತ್ಯ ಎಲ್ಲ ಮಾಡ್ತಿರ್ಲಲ್ಲ, ಅವಳು ನಿರೂಪಣೆ ಏನಾದರೂ ಮಾಡಬಹುದಾ? ನಾನು ಕೇಳ್ಬಿಟ್ಟು ಹೇಳ್ತೀನಿ. ನಿರೂಪಣೆನಾ? ನಿರೂಪಣೆ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಏನು ಮಾಡ್ತಾರೆ ಏನು, ಯು ಡೋಂಟ್ ಬಿಲೀವ್, ನಾನು ನಮ್ಮ ಸೀನಿಯರ್ ಯಾರಾದರೂ ನಮ್ಮ ಸ್ಕೂಲಲ್ಲಿ ಯಾರೋ ಆ್ಯಕ್ಟ್ ಮಾಡೋರು ಬಂದರೆ ನಾನು ತಮಾಷೆ ರೇಗಿಸ್ತಿದ್ದೆ ಅವ್ರನ್ನ. ಸಿಕ್ಕಾಬಿಟ್ಟು ತರಲೇ ಈಗಲೂ ತರಲೇ ಇಲ್ಲ ಅಂತಲ್ಲ, ಬಟ್ ಆ ಥರ ಎಲ್ಲ ಇರೋಕ್ಕಾಗಲ್ಲ ಸ್ಕೂಲಲ್ಲಿ ಇದ್ದಂಗೆ. ಸೊ ತಮಾಷೆ ಮಾಡ್ತಿದ್ದೆ, ಕೀಟ್ಲೆ ಮಾಡ್ತಿದ್ದೆ. ಆಮೇಲೆ ಬಂದ್ಮೇಲೆ ಕಾಲ್ ಬಂತಲ್ವಾ, ಸರಿ ಹೋಗೋಣ, ಏನಿವಾಗ ಒಂದು ಆಡಿಷನ್ ಕರ್ಕೊಂಬನ್ನಿ. ಕೆಟ್ಟದಾಗ ಆಡಿಷನ್ ಮಾಡಿದೆ. ಬಟ್ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಪೋಸ್ಟ್ ಬಾಕ್ಸ್ 2090 ಫಿಕ್ಸ್ ಮಾಡಿಬಿಟ್ರು.